ಕರ್ನಾಟಕ ಸರ್ಕಾರದಲ್ಲಿ ಈಗಾಗಲೇ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆಯಲ್ಲಿ ಕುರ್ಚಿ ಕದನ ಮಹತ್ವವಾಗಿ ನಡೀತಾ ಇರೋದು. ಅದರಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ಆ ರೀತಿ ಆಗ್ತಾ ಇಲ್ಲ. ಆ ರೀತಿ ಆಗಬೇಕು ಅಂತ ಸಿದ್ದರಾಮಯ್ಯ ಕೇಳ್ತಾ ಇರೋದು. ಹಾಗಾದ್ರೆ ಹೈಕಮಾಂಡ್ಗಿಂತ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ಜೋರಾದ ಸಿಎಂ ಕುರ್ಚಿ ಕದನ. ಅಸಹಾಯಕರಾದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಕಾಂಗ್ರೆಸ್ ಕೋಟೆಯಲ್ಲಿ ಸಿಎಂ ಕುರ್ಚಿ ಫೈಟ್ ಜೋರಾಗಿದ್ದು ಹೈಕಮಾಂಡ್ ಅಂಗಳ ತಲುಪಿದೆ. ಕುರ್ಚಿ ಕಾಳಗ ದಮನಕ್ಕೆ ಮಧ್ಯಸ್ಥಿಕೆ ವಹಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅಸಹಾಯಕರಾದರೆ ಎಂಬ ಪ್ರಶ್ನೆ ಮೂಡುತ್ತಾ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಟ್ಟದ ಜಟಾಪಟಿ ಬಗೆಹರಿಸಲು ಮುಂದಾಳತ್ವ ವಹಿಸಿದ್ರು. ಆದರೆ ಯಾವುದೇ ಫಲ ಸಿಕ್ಕಿಲ್ಲ. ಖರ್ಗೆ ಅವರ ಮನವಿಗೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸ್ಪಂದಿಸ್ತಾ ಇಲ್ವಂತೆ. ಹೀಗಾಗಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮೌನ ವಹಿಸಿದ್ದಾರಂತೆ. ಖರ್ಗೆ ಮನೆಯಲ್ಲಿ ಎಚ್ ಕೆ ಪಾಟೀಲ್ ಜತೆ ಸಭೆ. ಶುಕ್ರವಾರ ದೆಹಲಿಗೆ ಹೋಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ? ಮತ್ತೊಂದು ಕಡೆಗೆ ಸಚಿವ ಎಚ್ ಕೆ ಪಾಟೀಲ್ ಜೊತೆಗೆ ಖರ್ಗೆ ತಮ್ಮ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಸಿಎಂ, ಡಿಸಿಎಂ ಹಿರಿಯ ನಾಯಕರ ಜೊತೆಗೆ ಮಾತುಕತೆ ನಡೆಸಿ ಇತ್ಯರ್ಥ ಮಾಡಿ, ಇಲ್ಲವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಅಂತ ಎಚ್ ಕೆ ಪಾಟೀಲ್ ಸಲಹೆ ನೀಡಿದ್ದಾರೆ. ನಾಯಕತ್ವ ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಎಂದಿದ್ದ ಖರ್ಗೆ ರಾಜ್ಯ ನಾಯಕರ ಜೊತೆಗೆ 1-to-1 ಮಾತುಕತೆ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಜೊತೆಗೆ ಚರ್ಚಿಸಿದ್ದಾರೆ. ಇನ್ನು 2-3 ದಿನ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಅಷ್ಟೇ ಅಲ್ಲ, ಶುಕ್ರವಾರ ದೆಹಲಿಗೆ ಹೋಗುವ ಪ್ಲಾನ್ ಕೂಡ ಇದೆಯಂತೆ. ಒಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರು ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ ಮಾತುಕತೆ ನಡೆಸಿರುವುದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ಹೈಕಮಾಂಡ್ ಕಂಪ್ಲೀಟ್ಲಿ ವೀಕ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈಗ ಅನ್ನೋದಕ್ಕಿಂತ ಮೊದಲಿನಿಂದನೂ ಕೂಡ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾನೆ ಇದೆ. ಯಾಕಂದ್ರೆ ಇವರು ಅಧಿಕಾರಕ್ಕೆ ಬಂದಾಗಿಂದ ಮೊದಲು 2.5 ವರ್ಷ ಆದ್ಮೇಲೆ ಸಿಎಂ ಚೇಂಜ್ ಆಗ್ತಾರೆ ಅನ್ನುವಂತ ಮಾತುಗಳು ಯಾವ ರೀತಿ ಕೇಳ್ತಾ ಬಂದು, ಇದಾದ ನಂತರ ಈಗ 2.5 ವರ್ಷ ಆದ್ಮೇಲೆ ಸಿಎಂ ಚೇರ್ ವಾರ್ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಮನಸೋ ಇಚ್ಛೆ ಹೇಳಿಕೆಗಳನ್ನ ಕೊಡುವ ಕೆಲಸ ಆಯಿತು ಆಯಾ ಬಣದ ನಾಯಕರುಗಳಿಂದ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲಿಲ್ಲ, ಬಾಯಿ ಮುಚ್ಕೊಂಡು ಇರ್ರಿ ಅಂತ ಹೇಳಿಲ್ಲ, ಇಲ್ಲೇ ಪಿಸಿಸಿಯಿಂದ ನೋಟಿಸ್ ಕೊಡೋದು, ಸುಮ್ಮನೆ ಕುತ್ಕೊಳ್ಳೋದು. ಇವೆಲ್ಲವನ್ನ ನೋಡಿದಾಗ ಹೈಕಮಾಂಡ್ ವೀಕ್ ಆಯ್ತಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆಗಳು ಮೂಡುವಂತದ್ದು ಸಹಜ. ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರವಾಗಿ ಏನ್ ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಎಲ್ಲದಕ್ಕೂ ಹೈಕಮಾಂಡ್ ಅಂದ್ರೆ ಹೆಂಗೆ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ ಆಗಿದೆ. ಸ್ಥಳೀಯವಾಗಿ ನೀವೇನೇನು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ತೀರೋ ಆ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡ್ಕೋಬೇಕು. ಎಲ್ಲದಕ್ಕೂ ಹೈಕಮಾಂಡ್ ಅಂತಂದ್ರೆ ನಾವೇನ್ ಮಾಡೋಣ ಅನ್ನುವಂಥದ್ದು ಖರ್ಗೆ ಅವರ ಪ್ರಶ್ನೆ ಆಗಿದೆ. ಈ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಎಲ್ಲವೂ ಹೈಕಮಾಂಡ್ ನಿರ್ಧಾರ, ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸ ಖರ್ಗೆ ಅವರಿಂದ ಆಗಿದೆ. ಎಲ್ಲದಕ್ಕೂ ಹೈಕಮಾಂಡ್ ಅಂದ್ರೆ ಹೆಂಗೆ? ಸ್ಥಳೀಯ ನಾಯಕರು ಸ್ಥಳೀಯ ಸಮಸ್ಯೆಗಳನ್ನ ನೀವೇ ಸೇರ್ಕೊಂಡು ಬಗೆಹರಿಸಿಕೊಳ್ಳಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಹೇಳ್ತಾರೆ, ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಅಂತ ಹೇಳಿ. ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಅನ್ನುವಂತ ವಿಚಾರಕ್ಕೆ ಖರ್ಗೆ ಅವರ ಕೌಂಟರ್, ನೀವೇ ಸೇರ್ಕೊಂಡು ಬಗೆಹರಿಸ್ಕೋಬೇಕು ಅಂತ ಹೇಳಿ, ನೀವೇ ಕೂತು ಸೆಟಲ್ ಮಾಡ್ಕೋಬೇಕು ಅಂತ ಹೇಳಿ. ಈ ಕಡೆ ಸಿದ್ದರಾಮಯ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ರಾಹುಲ್ ಗಾಂಧಿ ಜೊತೆಗೆ ನಾನು ಮಾತಾಡಿದ್ದೇನೆ ಅಂತ ಹೇಳಿ. ಖರ್ಗೆ ಅವ್ರನ್ನು ಬಿಟ್ರು ಅವರು, ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಾನು ಮಾತಾಡಿದ್ದೇನೆ. ಇನ್ನ ಅದಕ್ಕೆ ಖರ್ಗೆ ಅವ್ರು ಹೇಳೋದು, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ನೀವು ಯಾರ ಜೊತೆ ಮಾತಾಡಿದ್ರೇನು, ಪಾರ್ಟಿ ಮೇನ್, ಪಾರ್ಟಿಯಿಂದ ನಾವೆಲ್ಲರೂ, ನಮ್ಮಿಂದ ಪಾರ್ಟಿ ಅಲ್ಲ, ಸೊ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಕೂಡ ಅದನ್ನೇ ಪುನರುಚ್ಚಾರ ಮಾಡ್ತಾರೆ, ಯಾರು ಪಕ್ಷಕ್ಕಿಂತ ದೊಡ್ಡವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ, ಯಾವ ದಾಟಿಯಲ್ಲಿ ಹೇಳ್ತಿದ್ದಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇದು ಒಂದು ರೀತಿ ಕುರ್ಚಿಯ ಕಿತ್ತಾಟ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಖರ್ಗೆ ಅವರು ನೇರವಾಗಿ ಖಡಕ್ ಸಂದೇಶವನ್ನ ಕೊಟ್ಟರೂ ಕೂಡ ಆ ಹೇಳಿಕೆಯ ನಂತರ ಮತ್ತೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಇದು ರಾಜಕೀಯದಲ್ಲಿ ಒಂದು ರೀತಿ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಕುರ್ಚಿ ಕಿತ್ತಾಟವಂತೂ ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಈಗ ಬೇರೆ ರೀತಿಯ ಆಟವನ್ನ ಶುರು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಇದನ್ನೆಲ್ಲ ನೋಡಿ ಸುಮ್ಮನೆ ಕೂರ್ತಾರಾ? ಸಾಧ್ಯವೇ ಇಲ್ಲ. ಮತ್ತೆ ಇದೆಲ್ಲವೂ ಹೋಗಿ ಹೈಕಮಾಂಡ್ ಅನ್ನೇ ತಲುಪೋದು. ಅವಾಗ ಹೈಕಮಾಂಡ್ ಈ ರೀತಿ ರಿಯಾಕ್ಟ್ ಮಾಡೋದು. ಇದು ಹಿಂಗೇ ಸಾಕ್ತಾ ಇರುತ್ತೋ ಅಥವಾ ನಿಲ್ಲಿಸ್ತಾರೋ ನೋಡೋಣ. ಕರ್ನಾಟಕ
ಸರ್ಕಾರದಲ್ಲಿ ಈಗಾಗಲೇ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಈ ಚರ್ಚೆಯಲ್ಲಿ ಕುರ್ಚಿ ಕದನ ಮಹತ್ವವಾಗಿ ನಡೀತಾ ಇರೋದು, ಅದರಲ್ಲೂ ಕೂಡ ಇದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಯುತ್ತೆ ಅಂತ ಅನ್ಕೊಂಡ್ರೆ ಆ ರೀತಿ ಆಗ್ತಾ ಇಲ್ಲ. ಆ ರೀತಿ ಆಗಬೇಕು ಅಂತ ಸಿದ್ದರಾಮಯ್ಯ ಕೇಳ್ತಾ ಇರೋದು. ಹಾಗಾದ್ರೆ ಹೈಕಮಾಂಡ್ಗಿಂತ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ಜೋರಾದ ಸಿಎಂ ಕುರ್ಚಿ ಕದನ. ಅಸಹಾಯಕರಾದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಕಾಂಗ್ರೆಸ್ ಕೋಟೆಯಲ್ಲಿ ಸಿಎಂ ಕುರ್ಚಿ ಫೈಟ್ ಜೋರಾಗಿದ್ದು ಹೈಕಮಾಂಡ್ ಅಂಗಳ ತಲುಪಿದೆ. ಕುರ್ಚಿ ಕಾಳಗ ದಮನಕ್ಕೆ ಮಧ್ಯಸ್ಥಿಕೆ ವಹಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅಸಹಾಯಕರಾದರೆ ಎಂಬ ಪ್ರಶ್ನೆ ಮೂಡುತ್ತಾ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಟ್ಟದ ಜಟಾಪಟಿ ಬಗೆಹರಿಸಲು ಮುಂದಾಳತ್ವ ವಹಿಸಿದ್ರು. ಆದರೆ ಯಾವುದೇ ಫಲ ಸಿಕ್ಕಿಲ್ಲ. ಖರ್ಗೆ ಅವರ ಮನವಿಗೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸ್ಪಂದಿಸ್ತಾ ಇಲ್ವಂತೆ. ಹೀಗಾಗಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮೌನ ವಹಿಸಿದ್ದಾರಂತೆ. ಖರ್ಗೆ ಮನೆಯಲ್ಲಿ ಎಚ್ಕೆ ಪಾಟೀಲ್ ಜೊತೆ ಸಭೆ. ಶುಕ್ರವಾರ ದೆಹಲಿಗೆ ಹೋಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ? ಮತ್ತೊಂದು ಕಡೆಗೆ ಸಚಿವ ಎಚ್ಕೆ ಪಾಟೀಲ್ ಜೊತೆಗೆ ಖರ್ಗೆ ತಮ್ಮ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಸಿಎಂ, ಡಿಸಿಎಂ ಹಿರಿಯ ನಾಯಕರ ಜೊತೆಗೆ ಮಾತುಕತೆ ನಡೆಸಿ ಇತ್ಯರ್ಥ ಮಾಡಿ, ಇಲ್ಲವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಅಂತ ಎಚ್ಕೆ ಪಾಟೀಲ್ ಸಲಹೆ ನೀಡಿದ್ದಾರೆ. ನಾಯಕತ್ವ ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಎಂದಿದ್ದ ಖರ್ಗೆ ರಾಜ್ಯ ನಾಯಕರ ಜೊತೆಗೆ 1-to-1 ಮಾತುಕತೆ ನಡೆಸ್ತಾ ಇದ್ದಾರೆ. ಡಾ ಜಿ ಪರಮೇಶ್ವರ್ ಎಚ್ಕೆ ಪಾಟೀಲ್ ಜೊತೆಗೆ ಚರ್ಚಿಸಿದ್ದಾರೆ. ಇನ್ನು 2-3 ದಿನ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಅಷ್ಟೇ ಅಲ್ಲ, ಶುಕ್ರವಾರ ದೆಹಲಿಗೆ ಹೋಗುವ ಪ್ಲಾನ್ ಕೂಡ ಇದೆಯಂತೆ. ಒಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರು ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ ಮಾತುಕತೆ ನಡೆಸಿರುವುದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ಹೈಕಮಾಂಡ್ ಕಂಪ್ಲೀಟ್ಲಿ ವೀಕ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈಗ ಅನ್ನೋದಕ್ಕಿಂತ ಮೊದಲಿನಿಂದನೂ ಕೂಡ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾನೆ ಇದೆ. ಯಾಕಂದ್ರೆ ಇವರು ಅಧಿಕಾರಕ್ಕೆ ಬಂದಾಗಿಂದ ಮೊದಲು 2.5 ವರ್ಷ ಆದ್ಮೇಲೆ ಸಿಎಂ ಚೇಂಜ್ ಆಗ್ತಾರೆ ಅನ್ನುವಂತ ಮಾತುಗಳು ಯಾವ ರೀತಿ ಕೇಳ್ತಾ ಬಂದು, ಇದಾದ ನಂತರ ಈಗ 2.5 ವರ್ಷ ಆದ್ಮೇಲೆ ಸಿಎಂ ಚೇರ್ ವಾರ್ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಮನಸೋ ಇಚ್ಛೆ ಹೇಳಿಕೆಗಳನ್ನ ಕೊಡುವ ಕೆಲಸ ಆಯಿತು ಆಯಾ ಬಣದ ನಾಯಕರುಗಳಿಂದ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲಿಲ್ಲ, ಬಾಯಿ ಮುಚ್ಕೊಂಡು ಇರ್ರಿ ಅಂತ ಹೇಳಿಲ್ಲ, ಇಲ್ಲೇ ಪಿಸಿಸಿಯಿಂದ ನೋಟಿಸ್ ಕೊಡೋದು, ಸುಮ್ಮನೆ ಕುತ್ಕೊಳ್ಳೋದು. ಇವೆಲ್ಲವನ್ನ ನೋಡಿದಾಗ ಹೈಕಮಾಂಡ್ ವೀಕ್ ಆಯ್ತಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆಗಳು ಮೂಡುವಂತದ್ದು ಸಹಜ. ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರವಾಗಿ ಏನ್ ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಎಲ್ಲದಕ್ಕೂ ಹೈಕಮಾಂಡ್ ಅಂದ್ರೆ ಹೆಂಗೆ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ ಆಗಿದೆ. ಸ್ಥಳೀಯವಾಗಿ ನೀವೇನೇನು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ತೀರೋ ಆ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡ್ಕೋಬೇಕು. ಎಲ್ಲದಕ್ಕೂ ಹೈಕಮಾಂಡ್ ಅಂತಂದ್ರೆ ನಾವೇ